ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎನ್ಡಿಎ ಪಾದಯಾತ್ರೆಯ ಸ್ವಾಗತ ಸಂಘ ಕಾಸರಗೋಡಿನಲ್ಲಿ ರಚನೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯ ಪಿಕೆ ಕೃಷ್ಣದಾಸ್ ಅವರಿಂದ ಉದ್ಘಾಟನೆ. ಕಾಸರಗೋಡು ಜಿಲ್ಲೆಯಲ್ಲಿ ಸಿದ್ಧಪಡಿಸಲಾಗುವುದು ಮಾನವ ಸರಪಳಿ, 1 ಲಕ್ಷ ಜನರು ಭಾಗವಹಿಸುವಿಕೆ. ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಕ್ಷೇತ್ರಕ್ಕಾಗಿ ವರ್ಷಗಳ ಹಿಂದೆ ಗೋಡೆ ಬರಹ, ಅಂದು ಬರೆದಿದ್ದು ಇಂದು ಸಾಕಾರಗೊಳ್ಳುತ್ತಿರುವ ಸಂತೋಷದಲ್ಲಿ ರಾಮ ಭಕ್ತರು. ಕಿರುಚಿತ್ರ ನಿರ್ಮಾಣ ಸ್ಪರ್ಧೆ, ಚೆಮ್ಮನಾಡ್ ವೆಸ್ಟ್ ಗವರ್ಮೆಂಟ್ ಯುಪಿ ಶಾಲೆಗೆ ಪ್ರಥಮ ಸ್ಥಾನ. ನವೀಕರಿಸಿದ ಆಲಂಪಾಡಿ ಕಿಲ್ರು ಜುಮಾ ಮಸೀದಿ ಉದ್ಘಾಟನೆ ಹಾಗೂ ಉದಯಾಸ್ತಮಾನ ಉರುಸು ಹರಕೆ, ಆದಿತ್ಯವಾರ ಚಾಲನೆ. ವಾರ್ತೆಗಳು ವಿವರವಾಗಿ. ಕೆ ಸುರೇಂದ್ರನ್ ನೇತೃತ್ವ ನೀಡುವ ಎನ್ಡಿಎ ಪಾದಯಾತ್ರೆಯ ಸ್ವಾಗತ ಸಂಘ ಕಾಸರಗೋಡಿನಲ್ಲಿ ರಚಿಸಲಾಯಿತು. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯ ಪಿಕೆ ಕೃಷ್ಣದಾಸ್ ಉದ್ಘಾಟಿಸಿದರು. ಎನ್ಡಿಎ ರಾಜ್ಯ ಚೇರ್ಮನ್ ಕೆ ಸುರೇಂದ್ರನ್ ನೇತೃತ್ವ ನೀಡುವ ಪಾದಯಾತ್ರೆಯ ಸ್ವಾಗತ ಸಂಘ ರಚಿಸಲಾಯಿತು. ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯ ಪಿಕೆ ಕೃಷ್ಣದಾಸ್ ಉದ್ಘಾಟಿಸಿದರು. ಪಿಕೆ ಕೃಷ್ಣದಾಸ್ ಅವರು ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಕೇರಳದ ಇತಿಹಾಸವಾಗುತ್ತಿದ್ದು, ಮೋದಿ ಆಡಳಿತದಲ್ಲಿ ಹೊಸ ಭಾರತ ನಿರ್ಮಾಣವಾದಂತೆ ಹೊಸ ಕೇರಳ ನಿರ್ಮಾಣವಾಗಲಿದೆ ಎಂದು ಹೇಳಿದರು. മോഹൻലാലിനെ പോലെ തന്നെ മമ്മൂട്ടിയും ഇന്ത്യൻ പ്രധാനമന്ത്രിയുമായി കൈകോർക്കാൻ തയ്യാറാകുന്നു എന്നുള്ളത് കേരളത്തിലെ ബഹുഭൂരിപക്ഷം ജനങ്ങളും ദാമോദർ ദാസ് നരേന്ദ്രമോദിയുമായി കൈകോർക്കാൻ തയ്യാറാകുന്നു എന്നുള്ളതിന്റെ സൂചനയാണ്. അതിന്റെ ഭാഗമായിട്ടാണ് ഈ 2 തവണ സന്ദർശനം നടത്തിയപ്പോൾ ലക്ഷക്കണക്കിന് ആളുകൾ, കേരളത്തിലെ ആബാലവൃദ്ധൻ ജനങ്ങൾ അദ്ദേഹത്തെ ഹൃദയപൂർവ്വം സ്വീകരിക്കാൻ തയ്യാറായത് എന്നുള്ളതാണ്. ഇത് കേരളത്തിൽ ഉണ്ടാകാൻ പോകുന്ന ഒരു പുതിയ രാഷ്ട്രീയത്തിന്റെ ആരംഭമാണ് എന്ന് അടിവരയിട്ടുകൊണ്ട് പറയാൻ ആഗ്രഹിക്കുകയാണ്. ഇതൊരു കാര്യം സൂചിപ്പിക്കേണ്ടത്, നരേന്ദ്രമോദിയുമായി കേരളത്തിലെ ജനങ്ങൾ കൈകോർക്കുന്നു എന്ന് പറയുമ്പോൾ മറ്റൊന്നു കൂടി കൂട്ടിച്ചേർക്കാൻ ആഗ്രഹിക്കുന്നത്, നരേന്ദ്രമോദിയെ കൈകോർക്കാൻ കേരളീയർ തയ്യാറാകുന്നു. അതോടൊപ്പം തന്നെ LDFനെയും CPMനെയും കൈവിടാനും കേരളത്തിലെ ജനങ്ങൾ തയ്യാറാകുന്നു എന്നുള്ളതാണ്. ರವೀಶ್ ತಂತ್ರಿಕುಂಟರು ಅಧ್ಯಕ್ಷತೆ ವಹಿಸಿದ್ದರು. ಎಂ ಸಂಜೀವ್ ಶೆಟ್ಟಿ, ಕೆ ರಂಜಿತ್, ಶಿವರಾಜ್, ಸವಿತಾ, ಮನೋಜ್, ಸತೀಶ್ ಚಂದ್ರ ಭಂಡಾರಿ, ಎಂ ನಾರಾಯಣ್ ಭಟ್, ವಿಜಯಕುಮಾರ್ ರೈ, ಎ ವೇಲಾಯುಧನ್, ವಿ ರವೀಂದ್ರನ್, ಸುರೇಶ್ ಕುಮಾರ್ ಶೆಟ್ಟಿ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲೆಯಲ್ಲಿ ಶನಿವಾರ ಮಾನವ ಸರಪಳಿ ಸಿದ್ಧಪಡಿಸಲಾಗುವುದು. 46.4 ಕಿಲೋಮೀಟರ್, 1 ಲಕ್ಷ ಜನರು ಕೊಂಡಿಗಳಾಗುತ್ತಾರೆ. ಕಾಸರಗೋಡು ರೈಲು ನಿಲ್ದಾಣದಲ್ಲಿ ಮೊದಲ ಕೊಂಡಿಯಾಗಿ ಡಿವೈಎಫ್ಐ ರಾಷ್ಟ್ರೀಯ ಅಧ್ಯಕ್ಷ ಸಂಸದ ಎ ರಹೀಂ ಹಾಗೂ ಜಿಲ್ಲೆಯ ಕೊನೆಯ ಕೊಂಡಿ ಮಾಜಿ ಸಂಸದ ಪಿ ಕರುಣಾಕರನ್ ಆಗಲಿದ್ದಾರೆ. ನಿರುದ್ಯೋಗ ಸೃಷ್ಟಿಸುವ ಕೇಂದ್ರ ನೀತಿಗಳ ವಿರುದ್ಧ, ರೈಲ್ವೆ ಪ್ರಯಾಣದ ದುಸ್ಥಿತಿ ಮುಂತಾದವುಗಳನ್ನು ವಿರೋಧಿಸಿ ಶನಿವಾರ ಮಾನವ ಸರಪಳಿ ನಿರ್ಮಿಸುವುದಾಗಿ ಡಿವೈಎಫ್ಐ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶನಿವಾರ ಸಾಯಂಕಾಲ 4 ಗಂಟೆಯಿಂದ 5 ಗಂಟೆಯವರೆಗೆ ಮಾನವ ಸರಪಳಿ ನಡೆಯಲಿದೆ. ಕಾಸರಗೋಡು ರೈಲು ನಿಲ್ದಾಣದಿಂದ ಕಾಲಿಕಡವ್ ಆನೂರು ಸೇತುವೆವರೆಗಿನ 46.4 ಕಿಲೋಮೀಟರ್ ದೂರದಲ್ಲಿ 1 ಲಕ್ಷ ಜನರು ಸರಪಳಿಯಲ್ಲಿ ಕೊಂಡಿಯಾಗುವರು. ಕಾಸರಗೋಡು ರೈಲು ನಿಲ್ದಾಣದಲ್ಲಿ ಮೊದಲ ಕೊಂಡಿಯಾಗಿ ಡಿವೈಎಫ್ಐ ರಾಷ್ಟ್ರೀಯ ಅಧ್ಯಕ್ಷ ಸಂಸದ ಎ ರಹೀಂ ಹಾಗೂ ಕಾಲಿಕಡವ್ನ ಮಾಜಿ ಸಂಸದ ಪಿ ಕರುಣಾಕರನ್ ಜಿಲ್ಲೆಯ ಕೊನೆಯ ಕೊಂಡಿಯಾಗಲಿದ್ದಾರೆ. 5 ಗಂಟೆಗೆ ಪ್ರತಿಜ್ಞೆಯ ನಂತರ ಬ್ಲಾಕ್ ಕೇಂದ್ರಗಳಲ್ಲಿ ಸಾರ್ವಜನಿಕ ಸಭೆ ನಡೆಯಲಿದೆ. ಹಲವು ಪ್ರಮುಖರು ಮಾನವ ಸರಪಳಿಯಲ್ಲಿ ಪಾಲ್ಗೊಳ್ಳಲಿದ್ದು, ಇದು ಹೋರಾಟದ ಇತಿಹಾಸಕ್ಕೆ ತಿರುವು ನೀಡಲಿದೆ ಎಂದು ಮುಖಂಡರು ತಿಳಿಸಿದರು. ഈ മനുഷ്യച്ചങ്ങലയിൽ ഡിവൈഎഫ്ഐ മുന്നോട്ട് വെക്കുന്ന ഏറ്റവും പ്രധാനപ്പെട്ട മുദ്രാവാക്യം, ഇനിയും സഹിക്കണോ ഈ കേന്ദ്ര അവഗണന എന്ന നമ്മുടെ ജീവിതത്തെ സ്പർശിക്കുന്ന മുദ്രാവാക്യമാണ്. 3 പ്രധാനപ്പെട്ട കാര്യങ്ങളാണ് ഡിവൈഎഫ്ഐ ഇതിൻ്റെ ഭാഗമായി ഉയർത്തിപ്പിടിക്കുന്നത്. കേരളത്തിൻ്റെ റെയിൽവേയോട് സ്വീകരിക്കുന്ന റെയിൽവേ യാത്രാ ദുരിതം, അതോടൊപ്പം കേന്ദ്ര സർക്കാർ രാജ്യത്തു നടപ്പാക്കുന്ന നിയമന നിരോധനം, കേരളത്തെ സാമ്പത്തികമായി ശ്വാസം മുട്ടിക്കുന്ന കേരളത്തോടുള്ള സാമ്പത്തിക ഉപരോധം, ഈ 3 വിഷയങ്ങളിൽ ഊന്നി നിന്നുകൊണ്ടാണ് ഡിവൈഎഫ്ഐ ഇത്തരമൊരു സമരത്തിന് നമ്മുടെ സംസ്ഥാനത്ത് 20-ാം തീയതി നേതൃത്വം കൊടുക്കുന്നത്. ഡിവൈഎഫ്ഐയുടെ അഖിലേന്ത്യാ പ്രസിഡന്റ് സഖാവ് എ റഹീമാണ് ഈ സമരത്തിൻ്റെ ആദ്യ കണ്ണിയായി കാസർഗോഡ് റെയിൽവേ സ്റ്റേഷനിൽ അണിനിരക്കുന്നത്. അതോടൊപ്പം നമ്മുടെ സംസ്ഥാനത്തെ പ്രധാനപ്പെട്ട ഡിവൈഎഫ്ഐയുടെയും ഇടതുപക്ഷ പുരോഗമന ജനാധിപത്യ പ്രസ്ഥാനത്തിൻ്റെയും എല്ലാ ആളുകൾ ഈ സമരത്തിൻ്റെ ഭാഗമായി അണിനിരക്കും എന്നാണ് അറിയിച്ചിട്ടുള്ളത്.
ಸುದ್ದಿಗೋಷ್ಠಿಯಲ್ಲಿ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ರಾಜೇಶ್ ವೆಳ್ಳಾಟ್, ಅಧ್ಯಕ್ಷ ಶಾಲು ಮ್ಯಾಥ್ಯೂ, ಜೊತೆ ಕಾರ್ಯದರ್ಶಿ ಎವಿ ಶಿವಪ್ರಸಾದ್, ಜಿಲ್ಲಾ ಸಮಿತಿ ಸದಸ್ಯರಾದ ಸುಭಾಷ್ ಪಾಡಿ, ಜ್ಯೋತಿ ಚನ್ನಿಕರ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಕ್ಷೇತ್ರಕ್ಕಾಗಿ ವರ್ಷಗಳ ಹಿಂದೆ ಗೋಡೆ ಬರಹ. ರಾಮಕ್ಷೇತ್ರಕ್ಕಾಗಿ ಅಂದು ಬರೆದದ್ದು ಇಂದು ಸಾಕಾರಗೊಳ್ಳುತ್ತಿರುವಾಗ ಸಂತೋಷದಲ್ಲಿದ್ದಾರೆ ಕಾಸರಗೋಡಿನ ಚೇಟ್ಕುಂಡ್ನ ರಾಮಭಕ್ತರು. ಕಾಂಜಂಗಾಡ್ ಕಾಸರಗೋಡು ರಾಜ್ಯ ಹೆದ್ದಾರಿಯ ಚೇಟ್ಕುಂಡ್ ರೈಲ್ವೆ ಗೇಟ್ ಸಮೀಪ ಈ ಹಳೆಯ ಕಟ್ಟಡ ಮತ್ತು ಗೋಡೆ ಬರಹ ಇದೆ. 1989ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಆಹ್ವಾನದ ಮೇರೆಗೆ ರಾಮ ಜನ್ಮಭೂಮಿ ಕ್ಷೇತ್ರಕ್ಕಾಗಿ ದೇಶದಾದ್ಯಂತ ಗೋಡೆ ಬರಹ ನಡೆಸಲಾಯಿತು. ನಾಡಿನಲ್ಲಿ ಹಲವೆಡೆ ಗೋಡೆ ಬರಹಗಳಿದ್ದರೂ ಚೇಟ್ಕುಂಡ್ನಲ್ಲಿ ಗೋಡೆ ಬರಹ ಬದಲಿಸಲು ಒಪ್ಪಲಿಲ್ಲ. ಅಂದು ಶ್ರೀರಾಮ ಜನ್ಮಭೂಮಿ ಕ್ಷೇತ್ರಕ್ಕಾಗಿ ಆಗ್ರಹಿಸಿದ್ದರೂ ಕನಸು ನನಸಾಗುವ ಭರವಸೆ ಇರಲಿಲ್ಲ. ഭാരതത്തിലെ എല്ലാ പ്രദേശങ്ങളിലും ഈ പ്രക്ഷോഭം നടന്നിട്ടുണ്ട്. ഇതിന് കർസേവകർ സ്വയം സേവകരായി പങ്കെടുത്തിട്ടുണ്ട്. ആ സമയത്ത് എല്ലാ പ്രദേശങ്ങളിലും ശിലാപൂജനം നടത്തിയിട്ടുണ്ട്. എല്ലാ വീടുകളിലും കേന്ദ്രീകരിച്ചുകൊണ്ട് ശിലാപൂജനം നടത്തിയിട്ടുണ്ട്. അതിൻ്റെ ഭാഗമായിട്ട് ചുമരെഴുത്തുകൾ എഴുതണം എന്ന് പറഞ്ഞതിൻ്റെ അടിസ്ഥാനത്തിലാണ് ഇവിടെയും ചുമരെഴുത്ത് എഴുതിയത് ചേറ്റുകൊണ്ടിൽ. അപ്പോൾ മറ്റ് പ്രദേശങ്ങളിലൊക്കെ തന്നെ ആ ചുമരെഴുത്തുകൾ മായ്ക്കപ്പെട്ടു. ഇവിടെ അത് RSS ഹൈന്ദവ സംഘടനകളുടെ ഈറ്റില്ലമാണ് ചേറ്റുകുണ്ട് എന്ന് പറയുന്ന പ്രദേശം. അതുകൊണ്ട് ഇവിടുത്തെ ഹൈന്ദവ സഹോദരിമാർ അത് മായ്ച്ചു കളയാൻ വേണ്ടി അനുവദിച്ചില്ല, അതിനെ സംരക്ഷിച്ചു. അതുകൊണ്ടാണ് അത് ഇത്ര കാലമായിട്ട് ഇവിടെ ഇങ്ങനെ ഒരു കേടുപാടും സംഭവിക്കാതെ അത് നിലനിൽക്കുന്നത്. അപ്പോൾ അതിൽ വളരെ സന്തോഷമുണ്ട് നമുക്ക് ഈ പ്രദേശത്തെ ജനങ്ങൾക്ക്. പ്രാണപ്രതിഷ്ഠ നടക്കുമ്പോൾ ആ ദിവസം ഇവിടെ ചേറ്റുകുണ്ടിൽ തൊട്ടടുത്ത് നമ്മുടെ അയ്യപ്പ ഭജന മന്ദിരമുണ്ട്. അവിടെ രാവിലെ മുതൽ തന്നെ ഭജനകൾ ഉണ്ടായിരിക്കും. അതുപോലെ തന്നെ ഉച്ചയ്ക്ക് പ്രാണപ്രതിഷ്ഠ നടക്കുമ്പോൾ പൂജയുണ്ട്. ആ പൂജ കഴിഞ്ഞതിന് ശേഷം 1000 പേർക്ക് ഭക്ഷണം വിതരണമുണ്ട്. അതിൻ്റെ ഒപ്പം മധുരപലഹാരങ്ങളുമുണ്ട്. ವಿವಾದಿತ ಭೂಮಿ ಧ್ವಂಸಗೊಳಿಸಿದ ಸಮಯದಲ್ಲಿ ಚೇಟ್ಕುಂಡ್ನ ಜನರಿಗೆ ಸಾಕಷ್ಟು ಹಿಂಸೆಯನ್ನು ಎದುರಿಸಬೇಕಾಗಿ ಬಂದಿದೆ. ಪ್ರಾಣರಕ್ಷಣೆಗಾಗಿ ಕರ್ನಾಟಕದ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಅನೇಕರು ಆಶ್ರಯ ಪಡೆದರು. 1992ರ ಗಲಭೆಯಲ್ಲಿ 2 ಸತ್ತರು. ರಾಮಕ್ಷೇತ್ರ ಸಾಕಾರಗೊಳ್ಳುತ್ತಿರುವುದರ ಸಂತಸದಲ್ಲಿದ್ದಾರೆ ಭಕ್ತರು. ಪ್ರಾಣ ಪ್ರತಿಷ್ಠಾ ದಿನದಂದು ವಿವಿಧ ಆಚರಣಾ ಕಾರ್ಯಕ್ರಮಗಳನ್ನು, ಪೂಜೆಗಳನ್ನು ನಡೆಸಲು ಹಿಂದೂ ಸಂಘಟನೆಗಳು ಸಿದ್ಧಗೊಳ್ಳುತ್ತಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಲ್ಲೆಯ ಶಾಲಾ ಜಲಶ್ರೀ ಕ್ಲಬ್ಗಳ ನೇತೃತ್ವದಲ್ಲಿ ನಡೆಸಿದ ಕಿರುಚಿತ್ರ ನಿರ್ಮಾಣ ಸ್ಪರ್ಧೆಯಲ್ಲಿ ಚೆಮ್ಮನಾಡ್ ವೆಸ್ಟ್ ಗವರ್ಮೆಂಟ್ UP ಶಾಲೆ ಪ್ರಥಮ ಸ್ಥಾನ ಪಡೆಯಿತು. ಕಾಸರಗೋಡು ಅಸಿಸ್ಟೆಂಟ್ ಕಲೆಕ್ಟರ್ ದಿಲೀಪ್ ಕೆ ಕೈನಿಕರ ಪ್ರಶಸ್ತಿ ವಿತರಿಸಿದರು. ಕೇರಳ ರೂರಲ್ ವಾಟರ್ ಸಪ್ಲೈ ಸ್ಯಾನಿಟೇಷನ್ ಏಜೆನ್ಸಿ, ಕೇರಳ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ ಜಂಟಿಯಾಗಿ ಜಿಲ್ಲೆಯ ಶಾಲಾ ಜಲಶ್ರೀ ಕ್ಲಬ್ಗಳ ನೇತೃತ್ವದಲ್ಲಿ ನಡೆಸಿದ ಕಿರುಚಿತ್ರ ನಿರ್ಮಾಣ ಸ್ಪರ್ಧೆಯಲ್ಲಿ ಚೆಮ್ನಾಡ್ ವೆಸ್ಟ್ ಗವರ್ಮೆಂಟ್ UP ಶಾಲೆ ಪ್ರಥಮ ಸ್ಥಾನ ಪಡೆಯಿತು. ಕಾಸರಗೋಡು ಅಸಿಸ್ಟೆಂಟ್ ಕಲೆಕ್ಟರ್ ದಿಲೀಪ್ ಕೆ ಕೈನಿಕರ ಪ್ರಶಸ್ತಿ ವಿತರಿಸಿದರು. ಪ್ರಮಾಣಪತ್ರ ಹಾಗೂ 10,000 ರೂಪಾಯಿ ನಗದು ಪುರಸ್ಕಾರವನ್ನು ಕಾಸರಗೋಡು ಅಸಿಸ್ಟೆಂಟ್ ಕಲೆಕ್ಟರ್ ದಿಲೀಪ್ ಕೆ ಕೈನಿಕರ വിതരിಸಿದರು. നമ്മുടെ മാലിന്യം, പ്രത്യേകിച്ച് ദ്രവമാലിന്യം കൃത്യമായി സംസ്കരിക്കുന്നതിൽ, അത് അളവ് കുറയ്ക്കുന്നതിൽ, നമ്മൾ പുറപ്പെടുവിക്കുന്ന മാലിന്യം കൃത്യമായി ട്രീറ്റ് ചെയ്യുന്നതിലൊക്കെ നമ്മൾ വേണ്ടത്ര ശ്രദ്ധിച്ചില്ലെങ്കിൽ നമുക്കറിയാം വലിയൊരു ദുരന്തമാണ് നമ്മളെ കാത്തിരിക്കുന്നത്. ഇപ്പോൾ തന്നെ നമ്മുടെ വാട്ടർ അതോറിറ്റി അതുപോലെയുള്ള അധികൃതരൊക്കെ നമ്മുടെ ജലപരിശോധന നടത്തുമ്പോൾ പല സ്ഥലങ്ങളിലും, പ്രത്യേകിച്ച് കാസർഗോഡ് ടൗൺ പരിസരങ്ങളിലൊക്കെ ജലത്തിൽ കോളിഫോമിന്റെയും അതേപോലെ അപകടകരമായ മറ്റ് ബാക്ടീരിയയുടെയും ഒക്കെ അളവ് അനുവദനീയമായതിലും കൂടുതലാണ്. സോ അതിനെക്കുറിച്ച് കൃത്യമായ ഒരു അവബോധം വളർത്തിയെടുക്കുവാനും അതെങ്ങനെ തിരുത്താമെന്നും ചെറുക്കാമെന്നും പഠിക്കുവാനും നമുക്ക് സാധിക്കണം. GUP ಶಾಲೆ ಪಳ್ಳಿಕರ, GFHS ಬೇಕಲ ಶಾಲೆಗಳು ಕ್ರಮವಾಗಿ ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ಪಡೆದು ಪ್ರಮಾಣ ಪತ್ರ ಮತ್ತು 7,000 ಮತ್ತು 3,000 ರೂಪಾಯಿ ನಗದು ಪುರಸ್ಕಾರವನ್ನು ಪಡೆದರು. ಆರೋಗ್ಯ, ಕುಡಿಯುವ ನೀರು, ನೈರ್ಮಲ್ಯ ಮತ್ತು ಅಂತರ್ಜಲ ಪೋಷಣೆಯ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮಕ್ಕಳಿಂದ ಕಿರುಚಿತ್ರಗಳನ್ನು ತಯಾರಿಸುವ ಮತ್ತು ಪ್ರಸಾರ ಮಾಡುವ ಚಟುವಟಿಕೆಗಳಿಗೆ ಜಲಜೀವನ್ ಮಿಷನ್ ನೇತೃತ್ವ ನೀಡಿರುವುದು. ಚೆಮ್ನಾಡ್ ವೆಸ್ಟ್ ಗವರ್ನಮೆಂಟ್ UP ಶಾಲೆಯಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಚೆಮ್ನಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಫೈಜಾ ಅಬೂಬಕರ್ ಅಧ್ಯಕ್ಷತೆ ವಹಿಸಿದ್ದರು. ಕಿರುಚಿತ್ರದಲ್ಲಿ ಮುಖ್ಯ ಪಾತ್ರಧಾರಿಗಳಾದ ಅದ್ನಾನ್ ಅಬೂಬಕರ್, ನಾಸರ್ ಕುರಿಕಲ್, ಸೂರಜ್ ಮಾವಿಲೆ, ಜಮೀಲಾ ನುಸಾ, ಅಮೀನ್ ಅಬ್ದುಲ್ಲಾ, ನಿಹಾ ನುಜುಮ್, ಸ್ನೇಹಲ್, ಶಕೂರ್ ಅಹಮದ್ ಫಾರೂಕ್, MK ಮೊಹಮ್ಮದ್ ಮತ್ತು ಶ್ರೀರಾಗ್ ಅವರಿಗೆ ಅಸಿಸ್ಟೆಂಟ್ ಕಲೆಕ್ಟರ್ ದಿಲೀಪ್ ಕೆ ಕೈನಿಕರ ಅವರು ಎಕ್ಸಲೆನ್ಸಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದರು. ಕಾರ್ಯಕ್ರಮವನ್ನು ಶಾಲಾ ಮುಖ್ಯೋಪಾಧ್ಯಾಯ PT ಬೆನ್ನಿ ಮಾಸ್ಟರ್ ಸ್ವಾಗತಿಸಿ ಕಾರ್ಯಕ್ರಮದ ಸಂಚಾಲಕ ಮುನೀರ್ MK ಧನ್ಯವಾದವಿತ್ತರು. ಕಣ್ಣೂರು ಸುಸ್ಥಿರ ಪ್ರಾಜೆಕ್ಟ್ ಮ್ಯಾನೇಜರ್ KV ಸೆಬಾಸ್ಟಿಯನ್, ರೀಜನಲ್ ಪ್ರಾಜೆಕ್ಟ್ ಡೈರೆಕ್ಟರ್ ಜಾರ್ಜ್ ಮ್ಯಾಥ್ಯೂ, ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ರಮಾ ಗಂಗಾಧರನ್, ವಾರ್ಡ್ ಸದಸ್ಯ ಅಮೀರ್ ಬೆ ಪಾಲೋತ್, ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಅಗಸ್ಟಿನ್ ಬರ್ನಾಡ್, PTA ಅಧ್ಯಕ್ಷ MK ಮಹುರೂಬ್, P ತಾರಿಕ್, TM ನಜ್ಲಾ, ಮಾಹಿನ್ ಬಾತಿಶಾ, ಅಜಿಲ್ ಕುಮಾರ್ ಎಂಬಿಯವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ನವೀಕರಿಸಿದ ಆಲಂಪಾಡಿ ಕಿಲ್ರ ಜುಮಾ ಮಸೀದಿ ಉದ್ಘಾಟನೆ ಹಾಗೂ ಉದಯಾಸ್ತಮಾನ ಉರೂಸು ಹರಕೆಗೆ ಆದಿತ್ಯವಾರ ಚಾಲನೆ ದೊರೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ನವೀಕರಿಸಿದ ಆಲಂಪಾಡಿ ಕಿಲ್ರ ಜುಮಾ ಮಸೀದಿ ಉದ್ಘಾಟನೆ ಹಾಗೂ ಉದಯಸ್ತಮಾನ ಉರುಸ್ ಹರಕೆಗೆ ಆದಿತ್ಯವಾರ ಚಾಲನೆ ದೊರೆಯಲಿದೆ. ಜನವರಿ 21ರಿಂದ 28ರವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿರುವುದು. ಉದ್ಘಾಟನಾ ಸಮ್ಮೇಳನವನ್ನು ಕೆಎಸ್ ಅಲಿ ತಂಗಳ್ ಉದ್ಘಾಟಿಸುವರು. ಸಂಸದ ರಾಜಮೋಹನ್ ಉಣ್ಣಿತಾನ್, ಶಾಸಕ ಎನ್ ನೆಲಿಕುನ್, ಸಚಿವ ಅಹಮದ್ ದೇವರ್ ಕೋವಿಲ್ ಮುಂತಾದ ಪ್ರಮುಖ ಸಾಮಾಜಿಕ ಸಾಂಸ್ಕೃತಿಕ ಮುಖಂಡರು ಉಪಸ್ಥಿತರಿರುವರು. ಜನವರಿ 28ರಂದು ಅನ್ನ ಸಂತರ್ಪಣೆಯೊಂದಿಗೆ ಕಾರ್ಯಕ್ರಮ ಸಮಾಪನಗೊಳ್ಳಲಿದೆ. ആധുനിക സൗകര്യങ്ങളോടുകൂടെ ഖിദർ ജുമാ മസ്ജിദ് ഇപ്പോൾ നവീകരിച്ചു. ആ നവീകരിച്ച പള്ളിയുടെ ഉദ്ഘാടനം 21-ാം തീയതി ഞായറാഴ്ച അസർ നിസ്കാരത്തോടുകൂടെ സമസ്ത കേരള ജമിയത്തുൽ ഉലമ പ്രസിഡന്റ് ബഹുമാന്യരായ സയ്യിദ് മുഹമ്മദ് ജിഫ്രി മുത്തുക്കോയ തങ്ങൾ നിർവഹിക്കുകയാണ്. പ്രസ്തുത പരിപാടിയിൽ കൊമ്പൂൽ സയ്യിദ് KS അലി തങ്ങൾ, സമസ്ത വൈസ് പ്രസിഡന്റ് എം അബ്ദുറഹ്മാൻ മുസ്ലിയാർ, അതുപോലെയുള്ള മഹാന്മാരായ പണ്ഡിതന്മാരും നേതാക്കളൊക്കെ സംബന്ധിക്കുന്നു. PV ಅಬ್ದುಲ್ ಸಲಾಂ ದಾರಿಮಿ, KM ಅಬ್ದುಲ್ಲಾ ಕುഞ്ഞി ಹಾಜಿ, ಮಮಿನಿ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎಣ್ಮಕಜೆ ಗ್ರಾಮ ಪಂಚಾಯತ್ ವತಿಯಿಂದ ಬಣ್ಪುತಡ್ಕ ಶಾಲೆಗೆ ಶೌಚಾಲಯ ಹಸ್ತಾಂತರಿಸಲಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ JS ಯೋಜನೆಯನ್ನು ಹಸ್ತಾಂತರಿಸಿದರು. ಎಣ್ಮಕಜೆ ಗ್ರಾಮ ಪಂಚಾಯಿತಿಯ 2023-24ನೇ ಆರ್ಥಿಕ ವರ್ಷದ ಯೋಜನೆಗೊಳಪಡಿಸಿ ಬಣ್ಪುತಡ್ಕ ಶ್ರೀ ದುರ್ಗಾ ಪರಮೇಶ್ವರಿ AUP ಶಾಲೆಗಾಗಿ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಮಾದರಿ ಶೌಚಾಲಯವನ್ನು ಹಸ್ತಾಂತರಿಸಲಾಯಿತು. ಎಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ JS ಯೋಜನೆಯನ್ನು ಹಸ್ತಾಂತರಿಸಿದರು. ಗ್ರಾಮ ಪಂಚಾಯತ್ ಸದಸ್ಯೆ ಕುಸುಮಾವತಿ ಅಧ್ಯಕ್ಷತೆ ವಹಿಸಿದ್ದರು. ಪಂಚಾಯತ್ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಶ್ರೀ ಕುಲಾಲ್, ಗ್ರಾಮ ಪಂಚಾಯತ್ ಸದಸ್ಯ ರಾಧಾಕೃಷ್ಣ ನಾಯಕ್ ಶೇಣಿ, ಶಾಲಾ ಪ್ರಬಂಧಕ ವೇಣುಗೋಪಾಲ್ ಎಸ್, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ಅಬ್ದುಲ್ ಮಜೀದ್ ಮೊದಲಾದವರು ಉಪಸ್ಥಿತರಿದ್ದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಸರೋಜಾ ಎಂ ಸ್ವಾಗತಿಸಿ ಅಧ್ಯಾಪಕ ಸಜು ಟಿವಿ ಧನ್ಯವಾದವಿತ್ತರು. ಪ್ರವೀಣ್ ಕುಮಾರ್ ಅಡಿಗ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜನವರಿ 20ರಂದು ಕಾಸರಗೋಡಿನಿಂದ ತಿರುವನಂತಪುರದವರೆಗೆ ಡಿವೈಎಫ್ಐ ಆಯೋಜಿಸುವ ಮಾನವ ಸರಪಳಿಯ ಮುನ್ನೋಡಿಯಾಗಿ ಕಾಸರಗೋಡು ಗವರ್ಮೆಂಟ್ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸರಪಳಿಯನ್ನು ಆಯೋಜಿಸಲಾಯಿತು. SFI ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ವಿಮಲ್ ಉದುಮಾ ಉದ್ಘಾಟಿಸಿದರು. ಇನ್ನೂ ಸಹಿಸಬೇಕೆ ಈ ಕೇಂದ್ರದ ನಿರ್ಲಕ್ಷ್ಯ ಎಂಬ ಘೋಷವಾಕ್ಯದೊಂದಿಗೆ ಜನವರಿ 20ರಂದು ಕಾಸರಗೋಡಿನಿಂದ ತಿರುವನಂತಪುರದವರೆಗೆ ಡಿವೈಎಫ್ಐ ಹಮ್ಮಿಕೊಂಡಿರುವ ಮಾನವ ಸರಪಳಿಗೆ ಬೆಂಬಲ ಸೂಚಿಸಿ ಕಾಸರಗೋಡು ಗವರ್ಮೆಂಟ್ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸರಪಳಿ ಆಯೋಜಿಸಲಾಗಿತ್ತು. ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. SFI ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ವಿಮಲ್ ಉದುಮಾ ಉದ್ಘಾಟಿಸಿದರು. ಘಟಕದ ಅಧ್ಯಕ್ಷೆ ಶರಣ್ಯ ಪಾಡಿ ಅಧ್ಯಕ್ಷತೆ ವಹಿಸಿದ್ದರು. ಘಟಕದ ಕಾರ್ಯದರ್ಶಿ ಹರಿಕೃಷ್ಣನ್ ಸ್ವಾಗತಿಸಿದರು. ಏರಿಯಾ ಕಾರ್ಯದರ್ಶಿ ಇಮ್ಯಾನ್ಯುವೆಲ್ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಮರಾಗ್ನಿ ಜನಾಂದೋಲನ ಯಾತ್ರೆಯ ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಗೊಳಿಸಲು ಹೊಸಂಗಡಿ ಗೇಟ್ವೇ ಆಡಿಟೋರಿಯಂನಲ್ಲಿ ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಭೆ ನಡೆಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ PK ಫೈಜಲ್ ಉದ್ಘಾಟಿಸಿದರು. ಫೆಬ್ರವರಿ 9ರಂದು ಕೆಪಿಸಿಸಿ ಅಧ್ಯಕ್ಷ ಕೆ ಸುಧಾಕರನ್ ಮತ್ತು ವಿರೋಧ ಪಕ್ಷದ ನಾಯಕ VD ಸತೀಶನ್ ಅವರು ಸೇರಿ ಕಾಸರಗೋಡಿನಿಂದ ನಡೆಸಲಿರುವ ಸಮರಾಗ್ನಿ ಜನಾಂದೋಲನ ಯಾತ್ರೆಯ ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಗೊಳಿಸಲು ಹೊಸಂಗಡಿ ಗೇಟ್ವೇ ಆಡಿಟೋರಿಯಂನಲ್ಲಿ ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಭೆ ನಡೆಸಲಾಯಿತು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ PK ಫೈಜಲ್ ಉದ್ಘಾಟಿಸಿದರು. ಸಮರಾಗ್ನಿ ಜನಾಂದೋಲನ ಯಾತ್ರೆಯ ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಎಂದು ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ DMK ಮೊಹಮ್ಮದ್ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಜಿಲ್ಲಾ ಇನ್ಚಾರ್ಜ್ ಕೆಪಿಸಿಸಿ ಕಾರ್ಯದರ್ಶಿ ಅಡ್ವೊಕೇಟ್ ಸೈಮನ್ ಅಲೆಕ್ಸ್ ಮುಖ್ಯ ಭಾಷಣ ಮಾಡಿದರು. ಮಾಜಿ DCC ಅಧ್ಯಕ್ಷ ಮತ್ತು ಮಾಜಿ ಶಾಸಕ KP ಕುഞ്ഞിಕಣ್ಣನ್, ಮಾಜಿ DCC ಅಧ್ಯಕ್ಷ ಹಕೀಂ ಕುನ್ನಿಲ್, ಕೆಪಿಸಿಸಿ ಕಾರ್ಯದರ್ಶಿ ನೀಲಕಂಠನ್ K, DCC ಪ್ರಧಾನ ಕಾರ್ಯದರ್ಶಿಗಳಾದ ಸೋಮಶೇಖರ JS, ಸುಂದರ ಆರಿಕಾಡಿ, MC ಪ್ರಭಾಕರನ್, ವಾಸುದೇವನ್ ನಾಯರ್, ಹರ್ಷಾದ್ ವರ್ಕಾಡಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಶನಿವಾರ ಡಿವೈಎಫ್ಐ ನಡೆಸುವ ಮಾನವ ಸರಪಳಿಯ ಪ್ರಚಾರಾರ್ಥವಾಗಿ ಕುಂಬಳೆಯಲ್ಲಿ ಡಂಗೂರ ಮೆರವಣಿಗೆ ನಡೆಸಲಾಯಿತು. ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಶಾಲು ಮ್ಯಾಥ್ಯೂ ಉದ್ಘಾಟಿಸಿದರು. ಡಿವೈಎಫ್ಐ ನೇತೃತ್ವದಲ್ಲಿ ಕುಂಬಳೆಯಲ್ಲಿ ಡಂಗೂರ ಮೆರವಣಿಗೆ ನಡೆಸಲಾಯಿತು. ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಶಾಲು ಮ್ಯಾಥ್ಯೂ ಡಂಗೂರ ಮೆರವಣಿಗೆಯನ್ನು ಉದ್ಘಾಟಿಸಿದರು.
ಅಧ್ಯಕ್ಷ ರಂಜಿತ್ ಪಿ ಅಧ್ಯಕ್ಷತೆ ವಹಿಸಿದ್ದರು. ಬ್ಲಾಕ್ ಕಾರ್ಯದರ್ಶಿ ನಸೀರುದ್ದೀನ್ ಮಲಂಗರೆ ಸ್ವಾಗತಿಸಿದರು. ಅಬ್ದುಲ್ ಹಕೀಂ, ವಿಶ್ವರಾಜ್, ಮನಿಷಾ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಪಾದಯಾತ್ರೆಯ ಸ್ವಾಗತ ಸಂಘ ಕಾಸರಗೋಡಿನಲ್ಲಿ ರಚನೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯ ಪಿಕೆ ಕೃಷ್ಣದಾಸ್ ಅವರಿಂದ ಉದ್ಘಾಟನೆ. ಕಾಸರಗೋಡು ಜಿಲ್ಲೆಯಲ್ಲಿ ಸಿದ್ಧಪಡಿಸಲಾಗುವುದು ಮಾನವ ಸರಪಳಿ, 1 ಲಕ್ಷ ಜನರು ಭಾಗವಹಿಸುವಿಕೆ. ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಕ್ಷೇತ್ರಕ್ಕಾಗಿ ವರ್ಷಗಳ ಹಿಂದೆ ಗೋಡೆ ಬರಹ, ಅಂದು ಬರೆದಿದ್ದು ಇಂದು ಸಾಕಾರಗೊಳ್ಳುತ್ತಿರುವ ಸಂತೋಷದಲ್ಲಿ ರಾಮ ಭಕ್ತರು. ಕಿರುಚಿತ್ರ ನಿರ್ಮಾಣ ಸ್ಪರ್ಧೆ, ಚೆಮ್ಮನಾಡ್ ವೆಸ್ಟ್ ಗವರ್ಮೆಂಟ್ ಯುಪಿ ಶಾಲೆಗೆ ಪ್ರಥಮ ಸ್ಥಾನ. ನವೀಕರಿಸಿದ ಆಲಂಪಾಡಿ ಕಿಲ್ರ ಜುಮಾ ಮಸೀದಿ ಉದ್ಘಾಟನೆ ಹಾಗೂ ಉದಯಾಸ್ತಮಾನ ಉರೂಸು ಹರಕೆ, ಆದಿತ್ಯವಾರ ಚಾಲನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.